ಮಲ್ಲಾಪುರ ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿ ಬಸಪ್ಪ, ಅವನ ಹೆಂಡತಿ ಲಕ್ಷ್ಮಿ ಮತ್ತು ಅವರಿಬ್ಬರು ಗಂಡು ಮಕ್ಕಳು ವಾಸಿಸುತ್ತಿದ್ದರು. ಬಸಪ್ಪನ ಇಬ್ಬರು ಮಕ್ಕಳು ಜವಳಿ ಸಹೋದರರು. ಇಬ್ಬರ ಮುಖ ಒಂದೇ ರೀತಿಯಾಗಿದ್ದರಿಂದ ಅವರನ್ನು ನೋಡಿದ ಯಾರಿಗೂ ಯಾರು ಶಿವು, ಯಾರು ಕಿರಣ್ ಎಂದು ಗುರುತಿಸಲು ಆಗುತ್ತಿರಲಿಲ್ಲ. ಒಂದು ಸಂಜೆ ಬಸಪ್ಪ ತನ್ನ ಹೆಂಡತಿಗೆ ಹೇಳಿದನು, ಈಗ ವಯಸ್ಸಾಗ್ಬಿಟ್ಟಿವೆ, ಮೊದಲಿದ್ದಂತೆ ಕೈಕಾಲುಗಳು ಕೆಲಸ ಮಾಡ್ತಿಲ್ಲ. ಹೌದು, ಈಗ ನಮಗೂ ವಯಸ್ಸಾಗಿದೆ. ನನಗೂ ಮನೆಯ ಕೆಲಸ ಸರಿಯಾಗಿ ಆಗುತ್ತಿಲ್ಲ. ಅದಕ್ಕಿಂತ ಶಿವು ಮತ್ತು ಕಿರಣಗೆ ಒಳ್ಳೆಯ ಹುಡುಗಿಯರನ್ನು ನೋಡಿ ಮದುವೆ ಮಾಡಿಬಿಡೋಣ. ನೀನು ಹೇಳುವುದು ಸರಿಯೇ, ಆದರೆ ನನಗೆ ಶಿವುವಿನ ಬಗ್ಗೆ ಚಿಂತೆ ಇದೆ. ಅವನಿಗೆ ಕೆಲಸದಲ್ಲಿ ತುಂಬಾ ಆಲಸ್ಯ. ಮುಂದೆ ಅವನು ಹೇಗೆ ಜೀವನ ಸಾಗಿಸುತ್ತಾನೋ ಗೊತ್ತಿಲ್ಲ. ಹೀಗೆ ಮಾತನಾಡುತ್ತಾ ಇಬ್ಬರೂ ನಿದ್ರೆಗೆ ಜಾರಿದರು. ಮರುದಿನ ಬೆಳಗ್ಗೆ ಬಸಪ್ಪ ಶಿವು ಮತ್ತು ಕಿರಣ್ಗೆ ಹೇಳಿದನು, ನೀವಿಬ್ಬರೂ ಹೊಲಕ್ಕೆ ಹೋಗಿ ಒಂದು ಹೊಲವನ್ನು ಚೆನ್ನಾಗಿ ಅಗಿದಿಡಿ. ನಾನು ನಂತರ ಬಂದು ಅದರಲ್ಲಿ ಬೀಜ ಬಿತ್ತುತ್ತೇನೆ. ಇಂದು ನಾನು ಹತ್ತಿರದ ಹಳ್ಳಿಗೆ ನನ್ನ ಸ್ನೇಹಿತನನ್ನು ನೋಡಲು ಹೋಗುತ್ತಿದ್ದೇನೆ. ಅಷ್ಟು ಹೇಳಿ ಬಸಪ್ಪ ಮತ್ತೊಂದು ಹಳ್ಳಿಯ ಕಡೆ ಹೊರಟನು. ಶಿವು ಮತ್ತು ಕಿರಣ್ ಕೂಡ ಹೊಲದ ಕಡೆ ನಡೆಯಲು ಆರಂಭಿಸಿದರು. ಇಬ್ಬರೂ ಹೊಲದಲ್ಲಿ ಕೆಲಸ ಮಾಡಲು ಶುರು ಮಾಡಿದರು. ಆದರೆ ಶಿವು ಕೆಲಸಕ್ಕೆ ಸೋಮಾರಿ. ಸ್ವಲ್ಪ ಹೊತ್ತು ಕೆಲಸ ಮಾಡಿದ ನಂತರ ಮರದ ನೆರಳಿನಲ್ಲಿ ಹೋಗಿ ಮಲಗಿದನು. ಇತ್ತ ಕಿರಣ್ ಮಾತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಯುತ್ತಾ ಅರ್ಧ ಹೊಲವನ್ನು ಅಗಿದನು. ಅದೇ ಸಮಯದಲ್ಲಿ ಬಸಪ್ಪ ತನ್ನ ಸ್ನೇಹಿತನ ಮನೆಗೆ ತಲುಪಿದನು. ಸ್ನೇಹಿತನು ಸಂತೋಷದಿಂದ ಹೇಳಿದನು, ಅಯ್ಯೋ ಬಸಪ್ಪ, ಏಕಾಏಕಿ ಹೇಗೆ ಬಂದೆ? ನಿನ್ನನ್ನು ನೋಡಬೇಕು ಅನಿಸಿತು, ಅದಕ್ಕಾಗಿ ಬಂದೆ. ಚೆನ್ನಾಗಿದೆ. ಮೊದಲು ಊಟ ಮಾಡೋಣ, ನಂತರ ಆರಾಮವಾಗಿ ಮಾತಾಡೋಣ. ಇಬ್ಬರೂ ಸೇರಿ ಊಟ ಮಾಡಿದರು. ನಂತರ ಸ್ನೇಹಿತನು ಕೇಳಿದನು, ಹೇಳು ಬಸಪ್ಪ, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಹೌದು, ಎಲ್ಲರೂ ಚೆನ್ನಾಗಿದ್ದಾರೆ. ಈಗ ನಿನ್ನ ಇಬ್ಬರು ಮಕ್ಕಳು ಮದುವೆ ವಯಸ್ಸಿಗೆ ಬಂದಿರಬೇಕಲ್ವಾ? ಹೌದು, ಇಬ್ಬರೂ ಈಗ ಮದುವೆಗೆ ಯೋಗ್ಯರಾಗಿದ್ದಾರೆ. ಅದಕ್ಕಾಗಿಯೇ ನಾನು ನಿನ್ನ ಬಳಿ ಬಂದಿದ್ದೇನೆ. ಅವರಿಗೆ ಒಳ್ಳೆಯ ಹುಡುಗಿಯರನ್ನು ಹುಡುಕಬೇಕೆಂದು ಯೋಚಿಸುತ್ತಿದ್ದೇನೆ. ನನಗೂ ಇಬ್ಬರು ಹೆಣ್ಣುಮಕ್ಕಳು ಇದ್ದಾರೆ. ಇಬ್ಬರೂ ತುಂಬಾ ಬುದ್ಧಿವಂತರು ಮತ್ತು ಚುರುಕು ಸ್ವಭಾವದವರು. ಈಗ ಅವರಿಗೂ ಮದುವೆ ವಯಸ್ಸಾಗಿದೆ. ನಿನಗೆ ಒಪ್ಪಿದ್ದರೆ ನಮ್ಮ ಸ್ನೇಹವನ್ನು ಸಂಬಂಧವಾಗಿ ಮಾಡೋಣವಿ? ಅದನ್ನು ಕೇಳಿ ಬಸಪ್ಪ ತುಂಬಾ ಖುಷಿಪಟ್ಟನು. ನಂತರ ಅವನು ಆ ಇಬ್ಬರು ಹುಡುಗಿಯರನ್ನು ನೋಡಿದನು. ಇಬ್ಬರೂ ತುಂಬಾ ಸುಂದರರಾಗಿದ್ದರು. ಬೆಳಗ್ಗೆ ಆಗುತ್ತಿದ್ದಂತೆ ಬಸಪ್ಪ ತನ್ನ ಸ್ನೇಹಿತನಿಗೆ ಹೇಳಿದನು, ಬೇಗನೆ ನನ್ನ ಸೊಸೆಯರನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ. ಅಷ್ಟು ಹೇಳಿ ಬಸಪ್ಪ ತನ್ನ ಹಳ್ಳಿಯ ಕಡೆ ಹೊರಟನು. ಇತ್ತ ಶಿವು ಮತ್ತು ಕಿರಣ್ ಮತ್ತೆ ಹೊಲದಲ್ಲಿ ಕೆಲಸ ಮಾಡಲು ಬಂದರು. ಶಿವು ಎಂದಿನಂತೆ ಮರದ ನೆರಳಿನಲ್ಲಿ ಹೋಗಿ ಮಲಗಿದನು. ಆದರೆ ಕಿರಣ್ ಮಾತ್ರ ತನ್ನ ಕೆಲಸದಲ್ಲಿ ತೊಡಗಿಕೊಂಡಿದ್ದನು. ಸಂಜೆಯಾಗುವ ಹೊತ್ತಿಗೆ ಬಸಪ್ಪ ಕೂಡ ಹೊಲದ ಬಳಿಗೆ ಬಂದನು. ಆಗ ಶಿವುವಿನ ಕಣ್ಣು ತೆರೆದಿತು. ಬಸಪ್ಪ ಬರುತ್ತಿರುವುದನ್ನು ನೋಡಿ ಅವನು ತಕ್ಷಣ ಹೊಲಕ್ಕೆ ಇಳಿದು ಕೆಲಸ ಮಾಡಲು ಆರಂಭಿಸಿದನು. ಈಗ ಮನೆಗೆ ಹೋಗೋಣ. ಸಂಜೆಯಾಗಿದೆ. ಹೊಲವು ಬಹುತೇಕ ಮುಗಿದಿದೆ. ಮೂರೂ ಜನ ಸೇರಿ ಮನೆಗೆ ಬಂದರು. ನಂತರ ಬಸಪ್ಪ ತನ್ನ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿಗೆ, ನಿಮ್ಮಿಬ್ಬರ ನಿಶ್ಚಿತಾರ್ಥವನ್ನು ನಾನು ಪಕ್ಕಾ ಮಾಡಿಕೊಂಡು ಬಂದಿದ್ದೇನೆ. ಕೆಲವು ದಿನಗಳ ನಂತರ ಇಬ್ಬರ ಮದುವೆಯನ್ನು ದೊಡ್ಡ ಸಂಭ್ರಮದಿಂದ ನಡೆಸಿದರು. ಹೀಗೆ ಕೆಲ ವರ್ಷಗಳು ಕಳೆಯುತ್ತವೆ. ಕಾಲ ಕಳೆದಂತೆ ಬಸಪ್ಪ ಮತ್ತು ಲಕ್ಷ್ಮಿ ಇಬ್ಬರೂ ಲೋಕ ತ್ಯಜಿಸಿದರು. ನಂತರ ಶಿವು ಮತ್ತು ಕಿರಣ್ ಮನೆ ಹಾಗೂ ಜಮೀನನ್ನು ಹಂಚಿಕೊಂಡರು. ಶಿವು ತನ್ನ ಸೋಮಾರಿತನದ ಕಾರಣದಿಂದ ಹೊಲಕ್ಕೆ ಸರಿಯಾಗಿ ಹೋಗುತ್ತಿರಲಿಲ್ಲ.
ದಿನವಿಡೀ ಮನೆಯಲ್ಲೇ ಮಲಗಿಕೊಂಡು ಕಾಲ ಕಳೆಯುತ್ತಿದ್ದನು. ಆದರೆ ಕಿರಣ್ ಮಾತ್ರ ದಿನರಾತ್ರಿ ಹೊಲದಲ್ಲಿ ದುಡಿಯುತ್ತಿದ್ದನು. ಅದರಿಂದ ಇಬ್ಬರ ಬೆಳೆಗಳಲ್ಲಿ ಸ್ಪಷ್ಟವಾದ ವ್ಯತ್ಯಾಸ ಕಾಣಿಸತೊಡಗಿತು. ಒಂದು ದಿನ ಶಿವು ಕಿರಣ್ಗೆ ಹೇಳಿದನು, ನೀನು ಒಳ್ಳೆಯ ಹೊಲವನ್ನು ಇಟ್ಟುಕೊಂಡು ನನಗೆ ಕೆಟ್ಟ ಹೊಲ ಕೊಟ್ಟಿದ್ದೀಯ. ಅದಕ್ಕೆ ನಿನ್ನ ಬೆಳೆ ಚೆನ್ನಾಗಿದೆ, ನನ್ನದು ಮಾತ್ರ ದುರ್ಬಲವಾಗಿದೆ. ಸರಿ ಬಿಡು, ಮುಂದಿನ ಬೆಳೆಗೆ ಹೊಲಗಳನ್ನು ಬದಲಿಸಿಕೊಳ್ಳೋಣ. ಮುಂದಿನ ಬೆಳೆ ಸಮಯದಲ್ಲಿ ಶಿವು ಕಿರಣ್ನಿಂದ ಹೊಲಗಳನ್ನು ಬದಲಿಸಿಕೊಂಡನು. ಅದು ಸಾಕಾಗದೆ ಒಂದು ಹೊಲ ಹೆಚ್ಚಾಗಿ ತೆಗೆದುಕೊಂಡನು. ಆದರೂ ಕಿರಣ್ ಸಂತೋಷದಿಂದಲೇ ಅವನಿಗೆ ಕೊಟ್ಟನು. ಕಿರಣ್ ತನ್ನ ಪಾಲಿಗೆ ಬಂದ ಹೊಲಗಳಲ್ಲಿ ಮತ್ತೆ ಹಗಲು ರಾತ್ರಿ ದುಡಿಯತೊಡಗಿದನು. ಆದರೆ ಶಿವು ಕೆಲವೊಮ್ಮೆ ಕೆಲಸ ಮಾಡುತ್ತಿದ್ದನು, ಕೆಲವೊಮ್ಮೆ ಮಾಡುತ್ತಿರಲಿಲ್ಲ. ಶಿವು ಬಳಿ ಬೀಜ ಖರೀದಿಸಲು ಸಹ ಹಣ ಇರಲಿಲ್ಲ. ಆದ್ದರಿಂದ ಅವನು ಊರಿನ ಸಾಹುಕಾರ ಮನೆಯ ಕಡೆ ಹೋದನು. ಸಾಹುಕಾರರೇ, ನನಗೆ ಸ್ವಲ್ಪ ಹಣ ಸಾಲ ಬೇಕಾಗಿದೆ. ಹೊಲಕ್ಕೆ ಬೀಜ ತರಬೇಕು. ಬೆಳೆ ಬಂದ ನಂತರ ನಿಮ್ಮ ಹಣವನ್ನು ಹಿಂದಿರುಗಿಸುತ್ತೇನೆ. ಸಾಹುಕಾರ ಹೇಳಿದನು. ಆದರೆ 2 ಪಟ್ಟು ಬಡ್ಡಿ ಕೊಡಬೇಕು. ಸರಿ ಸಾಹುಕಾರರೇ, ಬಡ್ಡಿಯೊಂದಿಗೆ ಹಣ ಕೊಡುತ್ತೇನೆ. ಸಾಹುಕಾರ ಅವನಿಗೆ ಹಣ ಕೊಟ್ಟನು. ಶಿವು ಆ ಹಣದಿಂದ ಸ್ವಲ್ಪ ಬೀಜಗಳನ್ನು ತಂದು ಹೊಲದಲ್ಲಿ ಬಿತ್ತಿದನು. ಇತ್ತ ಕಿರಣ್ ಪ್ರತಿದಿನ ತನ್ನ ಬೆಳೆಯನ್ನು ನೋಡಿಕೊಳ್ಳುತ್ತಿದ್ದನು. ಸಮಯಕ್ಕೆ ಸರಿಯಾಗಿ ನೀರು ಹಾಕುವುದು, ಔಷಧಿ ಸಿಂಪಡಿಸುವುದು ಎಲ್ಲವನ್ನೂ ಮಾಡುತ್ತಿದ್ದನು. ಆದರೆ ಶಿವು ಮಾತ್ರ ಬೀಜ ಬಿತ್ತಿದ ನಂತರ ಮತ್ತೆ ಹೊಲದ ಕಡೆ ನೋಡಲೂ ಹೋಗಲಿಲ್ಲ. ಮನೆಯಲ್ಲೇ ಮಲಗಿ ದಿನ ರಾತ್ರಿ ನಿದ್ದೆ ಮಾಡುತ್ತಿದ್ದನು. ಒಂದು ದಿನ ಬೆಳೆ ಕಟಾವು ಮಾಡುವ ಸಮಯ ಬಂದಾಗ ಶಿವು ಹೊಲಕ್ಕೆ ಹೋದನು. ಬೆಳೆ ನೋಡಿದ ಕೂಡಲೇ ಬೇಸರದಿಂದ ಹೇಳಿದನು, ಅಯ್ಯೋ, ಇಷ್ಟೊಂದು ದುರ್ಬಲ ಬೆಳೆನಾ? ಹೊಲ ಬದಲಿಸಿಕೊಂಡರೂ ಪ್ರಯೋಜನವಾಗಲಿಲ್ಲ. ನನ್ನ ಅದೃಷ್ಟವೇ ಕೆಟ್ಟದ್ದು. ನಾನು ಯಾವ ಜಮೀನಿನಲ್ಲಿ ಬೆಳೆ ಬೆಳೆದರೂ ಒಳ್ಳೆಯ ಬೆಳೆ ಬರುತ್ತಿಲ್ಲ. ಹೀಗೆ ಹೇಳುತ್ತಾ ಮನೆಗೆ ಬಂದನು. ನಂತರ ತನ್ನ ಹೆಂಡತಿಗೆ ಹೇಳಿದನು, ಕಿರಣ್ಣ ಬೆಳೆ ತುಂಬಾ ಚೆನ್ನಾಗಿದೆ, ನಮ್ಮ ಬೆಳೆ ಮಾತ್ರ ದುರ್ಬಲವಾಗಿದೆ. ದಿನರಾತ್ರಿ ಮನೆಯಲ್ಲೇ ಮಲಗಿಕೊಂಡು ಹೊಲಕ್ಕೆ ಸಮಯಕ್ಕೆ ಸರಿಯಾಗಿ ನೀರು ಔಷಧಿ ಹಾಕದೇ ಇದ್ದರೆ ಬೆಳೆ ಹೇಗೆ ಚೆನ್ನಾಗಿರುತ್ತದೆ? ನಂತರ ಅದೃಷ್ಟ ಕೆಟ್ಟಿದೆ ಎಂದು ಹೇಳುತ್ತೀರಾ? ಅದೃಷ್ಟವಲ್ಲ, ದುಡಿಮೆ ಬೇಕು. ನನಗೆ ಉಪದೇಶ ಮಾಡಬೇಡ. ಅದೃಷ್ಟ ಇಲ್ಲದಿದ್ದರೆ ಏನೂ ಆಗುವುದಿಲ್ಲ. ನಿಮಗೆ ನಿದ್ದೆ ಹೊರತು ಬೇರೆ ಕೆಲಸವೇ ಇಲ್ಲ. ಕೆಲವು ದಿನಗಳ ನಂತರ ಬೆಳೆ ಕಟಾವು ಆಯಿತು. ಕಿರಣ್ನ ಜಮೀನು ಶಿವುಗಿಂತ ಕಡಿಮೆ ಇದ್ದರೂ ಅವನ ಬೆಳೆ ಶಿವುಗಿಂತ 2 ಪಟ್ಟು ಹೆಚ್ಚು ಬಂದಿತು. ಶಿವು ಬೆಳೆಯನ್ನು ನೋಡಿ ಯೋಚಿಸುತ್ತಾ ಹೇಳಿದನು, ಈ ಬೆಳೆಯನ್ನು ಮಾರಬೇಕಾ ಇಲ್ಲ ಮನೆಯ ಬಳಕೆಗೆ ಇಟ್ಕೊಳ್ಬೇಕಾ? ಇನ್ನೂ ಸಾಹುಕಾರನಿಗೆ ಹಣ ಕೊಡಬೇಕಿದೆ. ಇಷ್ಟು ಚಿಕ್ಕ ಬೆಳೆಯಿಂದ ಹೇಗೆ ಜೀವನ ಸಾಗಿಸೋದು ಗೊತ್ತಾಗ್ತಿಲ್ಲ. ಮಧ್ಯಾಹ್ನ ಶಿವು ಮನೆಯಲ್ಲಿ ಮಲಗಿದ್ದನು. ಆಗ ಯಾರೋ ಬಾಗಿಲು ಬಲವಾಗಿ ತಟ್ಟಿದರು. ಬಾಗಿಲಿನ ಮುಂದೆ ಸಾಹುಕಾರ ನಿಂತಿದ್ದನು. ಸಾಹುಕಾರ ಕೇಳಿದನು, ಇದು ಶಿವು ಮನೆನಾ? ಶಿವು ಮನಸ್ಸಿನಲ್ಲಿ ಯೋಚಿಸಿದನು. ಇವನು ನನ್ನನ್ನು ಗುರುತಿಸಿಲ್ಲ. ಈಗ ಇವನನ್ನು ಕಿರಣ್ ಮನೆಗೆ ಕಳುಹಿಸಿ ಬಿಡೋಣ. ಅವನು ಹೇಳಿದನು, ಇಲ್ಲ, ನಾನು ಕಿರಣ್. ಶಿವು ಅಂದರೆ ಎದುರಿನ ಮನೆಯಲ್ಲಿರುತ್ತಾನೆ. ಅದನ್ನು ಕೇಳಿ ಸಾಹುಕಾರ ಎದುರಿನ ಮನೆಗೆ ಹೋಗಿ ಬಾಗಿಲು ತಟ್ಟಲು ಆರಂಭಿಸಿದನು. ಕಿರಣ್ ಬಾಗಿಲು ತೆರೆದು ಕೇಳಿದನು, ಇಷ್ಟು ಜೋರಾಗಿ ಬಾಗಿಲು ಯಾಕೆ ತಟ್ತಿದ್ದೀರಾ? ನಾನು ನಿಮ್ಮ ಹಣ ತಿಂದೇನಾ? ಅಯ್ಯೋ ಶಿವು, ನೀನು ನನ್ನ ಬಳಿ ತೆಗೆದುಕೊಂಡ ಹಣವನ್ನು ವಾಪಸ್ ಪಡೆಯಲು ಬಂದಿದ್ದೇನೆ. ಬೆಳೆ ಬಂದ ನಂತರ ಕೊಡುತ್ತೇನೆ ಎಂದಿದ್ದೆ. ಇನ್ನೂ ಹಣ ಕೊಡಲಿಲ್ಲ. ಕಿರಣ್ ಆಶ್ಚರ್ಯದಿಂದ ಹೇಳಿದನು, ಸಾಹುಕಾರರೇ, ನೀವು ಮಧ್ಯಾಹ್ನದಲ್ಲೇ ಮದ್ಯ ಕುಡಿದು ಬಂದಿದ್ದೀರಾ ಏನು? ನಾನು ಯಾವಾಗ ನಿಮ್ಮ ಬಳಿ ಹಣ ಸಾಲ ತೆಗೆದುಕೊಂಡೆ? ಏನು?
ನೀನೇ ಶಿವು ಅಲ್ಲವಾ? ಇಲ್ಲ, ನಾನು ಕಿರಣ್. ಶಿವು ಅಂದ್ರೆ ಎದುರಿನ ಮನೆಯಲ್ಲಿ ಇರುತ್ತಾನೆ. ಬಿಸಿಲಿನ ಮಧ್ಯಾಹ್ನದಲ್ಲಿ ಸಾಹುಕಾರನ ತಲೆ ಸುತ್ತಿದಂತಾಯಿತು. ಅವನು ಬೇಸರದಿಂದ ತನ್ನ ಮನೆಗೆ ಹಿಂತಿರುಗಿದನು. ಮನೆಗೆ ತಲುಪಿದ ನಂತರ ರಮೇಶನಿಗೆ ಹೇಳಿದನು, ನಾನು ಶಿವುವಿಗೆ ಕೊಟ್ಟ ಹಣ ಮತ್ತೆ ವಾಪಸ್ ಸಿಗುವುದಿಲ್ಲ ಅನ್ನಿಸುತ್ತಿದೆ. ಶಿವು ಮತ್ತು ಅವನ ತಮ್ಮ ಇಬ್ಬರೂ ಒಂದೇ ಮುಖ, ಇಬ್ಬರೂ ತಾನೇ ಶಿವು ಎಂದು ಹೇಳುತ್ತಾರೆ. ಮಧ್ಯಾಹ್ನ ಪೂರ್ತಿ ಒಬ್ಬನ ಮನೆಯಿಂದ ಮತ್ತೊಬ್ಬನ ಮನೆಗೆ ಓಡಾಡಿಸಿದ್ದಾರೆ. ಅದನ್ನು ಕೇಳಿ ರಮೇಶ್ ನಕ್ಕು ಹೇಳಿದನು, ಸಾಹುಕಾರರೇ, ಹಣ ವಾಪಸ್ ಪಡೆಯಲು ನನ್ನ ಬಳಿ ಒಂದು ಉಪಾಯ ಇದೆ. ಏನು ಆ ಉಪಾಯ? ಆಗ ರಮೇಶ್ ಸಾಹುಕಾರನ ಕಿವಿಯಲ್ಲಿ ತನ್ನ ಸಂಪೂರ್ಣ ಯೋಜನೆಯನ್ನು ಹೇಳಿದನು. ಮರುದಿನ ಬೆಳಿಗ್ಗೆ ಸಾಹುಕಾರ, ರಮೇಶ್, ಲಾಠಿ ಹಿಡಿದಿದ್ದ ಇಬ್ಬರು ಮಂದಿ ಸೇರಿ ಶಿವು ಮನೆಯ ಕಡೆ ಹೊರಟರು. ಶಿವು ಮನೆ ಹತ್ತಿರ ಬಂದ ನಂತರ ಸಾಹುಕಾರ ಮತ್ತು ಆ ಇಬ್ಬರು ಸ್ವಲ್ಪ ದೂರ ನಿಂತರು. ರಮೇಶ್ ಜೋರಾಗಿ ಕೂಗಿದನು, ಅಯ್ಯೋ ಶಿವು ಅಣ್ಣ, ಹೊರಗೆ ಬನ್ನಿ. ನಾನು ಹತ್ತಿರದ ಹಳ್ಳಿಯಿಂದ ಬಂದಿದ್ದೇನೆ. ಖಂಡಿತ ಸಾಹುಕಾರನೇ ಇರಬೇಕು. ಇಂದು ನಾನು ಬಾಗಿಲು ತೆಗೆಯುವುದೇ ಇಲ್ಲ. ಆಗ ರಮೇಶ್ ಮತ್ತೆ ಹೇಳಿದನು, ನಾನು ನಿಮ್ಮ ಮಾವನ ಮನೆಯಿಂದ ಬಂದಿದ್ದೇನೆ. ನಿಮ್ಮ ಮಾವರು ನಿಮಗಾಗಿ ಸ್ವಲ್ಪ ಹಣ ಮತ್ತು ಕೆಲವು ಆಭರಣಗಳನ್ನು ಕಳುಹಿಸಿದ್ದಾರೆ. ಅವರಿಗೆ ವಯಸ್ಸಾಗಿರುವುದರಿಂದ ಇಲ್ಲಿ ಬರಲು ಆಗಲಿಲ್ಲ. ಅದಕ್ಕಾಗಿ ನನ್ನನ್ನು ಕಳುಹಿಸಿದ್ದಾರೆ. ಇದನ್ನು ಕೇಳುತ್ತಿದ್ದಂತೆ ಶಿವುವಿನ ಮನಸ್ಸಿನಲ್ಲಿ ಲೋಭ ಹುಟ್ಟಿತು. ಅವನು ತಕ್ಷಣ ಬಾಗಿಲು ತೆರೆದನು. ಎಲ್ಲಿ ಇದೆ ಹಣ ಮತ್ತು ಆಭರಣ ಎಂದು ಆತುರದಿಂದ ಕೇಳಿದನು. ರಮೇಶ್ ಕೇಳಿದನು, ನಿನ್ನ ಹೆಸರೇ ಶಿವುನಾ? ಶಿವು ಹೇಳಿದನು, ಹೌದು, ನನ್ನ ಹೆಸರೇ ಶಿವು. ಹೇಳಿ, ಎಲ್ಲಿ ಇದೆ ಆ ಹಣ? ಇಲ್ಲೇ ಹತ್ತಿರ ಇಟ್ಟಿದ್ದೇವೆ. ಬನ್ನಿ, ಇಬ್ಬರು ಸೇರಿ ತೆಗೆದುಕೊಂಡು ಬರೋಣ. ಅಷ್ಟು ಹೇಳಿ ಅವನು ಶಿವುವನ್ನು ಕರೆದುಕೊಂಡು ಮುಂದೆ ನಡೆದನು. ಸ್ವಲ್ಪ ದೂರ ಹೋದ ನಂತರ ರಮೇಶ್ ಸಾಹುಕಾರನನ್ನು ಕರೆದನು. ಸಾಹುಕಾರ ಮತ್ತು ಆ ಇಬ್ಬರು ಮಂದಿ ಕೂಡ ಅಲ್ಲಿಗೆ ಬಂದರು. ಸಾಹುಕಾರ ಕೋಪದಿಂದ ಹೇಳಿದನು, ಬಾ, ಈಗ ನನ್ನ ಹಣವನ್ನು ಬಡ್ಡಿಯೊಟ್ಟಿಗೆ ವಾಪಸ್ ಕೊಡು. ಶಿವು ಹೆದರಿ ಹೇಳಿದನು, ನಾನು ನಿಮ್ಮಿಂದ ಹಣ ತೆಗೆದುಕೊಂಡಿಲ್ಲ. ಸಾಹುಕಾರ ಆ ಇಬ್ಬರಿಗೆ ಹೇಳಿದನು, ಇವನು ಹೀಗೆ ಮಾತಿಗೆ ಕೇಳುವುದಿಲ್ಲ. ನೀವು ಹೇಗಾದರೂ ಮಾಡಿ ಹಣ ವಸೂಲಿ ಮಾಡಿ. ಅಷ್ಟರಲ್ಲಿ ಆ ಇಬ್ಬರು ಶಿವುವನ್ನು ಲಾಠಿಯಿಂದ ಹೊಡೆಯಲು ಆರಂಭಿಸಿದರು. ಶಿವು ಕಿರುಚುತ್ತಾ, ಅಯ್ಯೋ ಅಣ್ಣ, ಬಿಡಿ, ಹೊಡೆಯಬೇಡಿ ಎಂದು ಅಳತೊಡಗಿದನು. ಅದೇ ಸಮಯದಲ್ಲಿ ಕಿರಣ್ ತನ್ನ ಮನೆಯ ಬಾಗಿಲು ತೆರೆದು ನೋಡಿದನು. ಕೆಲವರು ಶಿವುವನ್ನು ಹೊಡೆಯುತ್ತಿರುವುದನ್ನು ಕಂಡ ತಕ್ಷಣ ಓಡುತ್ತಾ ಅಲ್ಲಿಗೆ ಬಂದನು. ಇವನು 5 ತಿಂಗಳ ಹಿಂದೆ ನನ್ನಿಂದ ಹಣ ತೆಗೆದುಕೊಂಡಿದ್ದ. ಈಗ ಹಣ ಕೊಡುವ ಸಮಯ ಬಂದಾಗ ಕಾರಣ ಹೇಳುತ್ತಿದ್ದಾನೆ. ಕಿರಣ್ ಕೇಳಿದನು, ಎಷ್ಟು ಹಣ? ಸಾಹುಕಾರ ಹೇಳಿದನು, 2,000 ರೂಪಾಯಿ ತೆಗೆದುಕೊಂಡಿದ್ದ. ನಂತರ ಅವನು ತಕ್ಷಣ ಮನೆಗೆ ಹೋಗಿ ಹಣ ತಂದು ಸಾಹುಕಾರನಿಗೆ ಕೊಟ್ಟನು. ಹಣ ಪಡೆದು ಸಾಹುಕಾರ ಮತ್ತು ಅವನ ಜೊತೆಗಾರರು ಅಲ್ಲಿಂದ ಹೊರಟರು. ಇತ್ತ ಶಿವು ಕೂಡ ನೋವಿನಿಂದ ಮನೆಗೆ ಹೋದನು. ಕಿರಣ್ ಕೂಡ ತನ್ನ ಮನೆಗೆ ಹಿಂತಿರುಗಿದನು. ಕೆಲವು ದಿನಗಳ ನಂತರ ಇಬ್ಬರೂ ತಮ್ಮ ತಮ್ಮ ಹೊಲಗಳನ್ನು ಅಗೆಲು ಹೊಲಕ್ಕೆ ಹೋದರು. ಅದೇ ವೇಳೆ ಕಿರಣ್ ಓಡುತ್ತಾ ಶಿವುವಿನ ಬಳಿಗೆ ಬಂದು ಹೇಳಿದನು, ನೋಡು, ನನಗೆ ಹೊಲದಲ್ಲಿ ಏನು ಸಿಕ್ಕಿದೆ? ಕಿರಣ್ ಕೈಯಲ್ಲಿದ್ದ ವಜ್ರವನ್ನು ನೋಡಿ ಶಿವುವಿನ ಮನಸ್ಸಿನಲ್ಲಿ ಮತ್ತೆ ಲೋಭ ಹುಟ್ಟಿತು. ಅವನು ಮನಸ್ಸಿನಲ್ಲಿ ಯೋಚಿಸಿದನು, ಇವನ ಹೊಲದಲ್ಲಿ ಇನ್ನೂ ಹಲವು ವಜ್ರಗಳು ಇರಬಹುದು. ನನ್ನ ಹೊಲವನ್ನು ಇವನಿಗೆ ಕೊಟ್ಟು ಇವನ ಹೊಲವನ್ನು ನಾನು ತೆಗೆದುಕೊಂಡರೆ ನನಗೂ ತುಂಬಾ ವಜ್ರಗಳು ಸಿಗುತ್ತವೆ. ಕಿರಣ್, ನೀನು ನನ್ನ ಹೊಲದಲ್ಲಿ ಬೆಳೆ ಬೆಳೆಸು, ನಾನು ನಿನ್ನ ಹೊಲದಲ್ಲಿ ಕೆಲಸ ಮಾಡುತ್ತೇನೆ. ಇಷ್ಟು ದಿನ ನೀನು ಕಡಿಮೆ ಜಾಗದಲ್ಲಿ ದುಡಿಯುತ್ತಿದ್ದೀಯಲ್ಲ? ಕಿರಣ್ ಸರಿ ಎಂದು ಒಪ್ಪುಕೊಂಡನು. ನಂತರ ಶಿವು ಕಿರಣ್ನ ಹೊಲವನ್ನು ಸಂಪೂರ್ಣ ಅಗೆತೊಡಗಿದನು. ಸಂಜೆವರೆಗೂ ಸಂಪೂರ್ಣ ಹೊಲವನ್ನು ಅಗೆದನು. ಆದರೆ ಅವನಿಗೆ ಒಂದೇ ಒಂದು ವಜ್ರವೂ ಸಿಗಲಿಲ್ಲ. ಸೊರಗಿ ಮನೆಗೆ ಬಂದು ಹೇಳಿದನು,
ಇಂದು ಪೂರ್ಣ ಹೊಲ ಅಗೆದರೂ ಒಂದು ವಜ್ರವೂ ಸಿಗಲಿಲ್ಲ. ಆದರೆ ಕಿರಣ್ ಒಂದು ಮೂಲೆಯನ್ನು ಅಗೆದ ತಕ್ಷಣವೇ ವಜ್ರ ಸಿಕ್ಕಿತ್ತು. ನೀವು ಹೀಗೆ ದುಡಿಯುತ್ತಾ ಹೋದರೆ ಒಂದು ದಿನ ನಿಮಗೂ ತುಂಬಾ ವಜ್ರಗಳು ಸಿಗುತ್ತವೆ. ಆ ದಿನದಿಂದ ಶಿವು ಕೂಡ ಕಿರಣ್ಣಂತೆ ತನ್ನ ಹೊಲದಲ್ಲಿ ಕಷ್ಟಪಟ್ಟು ದುಡಿಯತೊಡಗಿದನು. ನಂತರ ಇಬ್ಬರ ಹೊಲಗಳಲ್ಲೂ ಸಮಾನವಾಗಿ ಉತ್ತಮ ಬೆಳೆ ಬರತೊಡಗಿತು. ಅದರಿಂದ ಶಿವುವಿನ ಮುಖದಲ್ಲಿ ಹೊಸ ಹೊಳಪು ಕಾಣಿಸಿತು. ಒಂದು ದಿನ ನಾಲ್ವರು ಸೇರಿ ಊಟ ಮಾಡುತ್ತಿದ್ದರು. ಆಗ ಶಿವು ಕೇಳಿದನು, ಆ ದಿನ ನಿಜವಾಗಿಯೂ ಹೊಲದಲ್ಲಿ ವಜ್ರ ಸಿಕ್ಕಿತಾ? ಕಿರಣ್ ನಗುತ್ತಾ ಹೇಳಿದನು, ಹೌದು ಅಣ್ಣ, ಸಿಕ್ಕಿತ್ತು. ಅದಕ್ಕೆ ಇಂದು ನಿಮ್ಮ ಮನೆಯಲ್ಲಿ ಇಷ್ಟು ಸಂತೋಷ ಇದೆ. ಅಷ್ಟರಲ್ಲಿ ಶಿವುವಿನ ಹೆಂಡತಿ ನಕ್ಕು ಹೇಳಿದಳು, ಅದು ನಿಜವಾದ ವಜ್ರವೇ ಅಲ್ಲ, ನಿಮ್ಮಿಂದ ಕೆಲಸ ಮಾಡಿಸಲು ನಾವು ಮಾಡಿದ ಉಪಾಯ. ಹೀಗೆ ಮಾತನಾಡುತ್ತಾ ನಾಲ್ವರೂ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಮಲಗಿದರು. ಮರುದಿನ ಬೆಳಗ್ಗೆ ಅರಮನೆಯ ಸೈನಿಕರು ಬಂದು ಹೇಳಿದರು, ನಿಮ್ಮಿಬ್ಬರನ್ನೂ ರಾಜರು ಅರಮನೆಗೆ ಕರೆಯಿಸಿದ್ದಾರೆ. ಇಬ್ಬರೂ ಸಹೋದರರು ಸೈನಿಕರ ಜೊತೆ ಅರಮನೆಗೆ ಹೊರಟರು. ಇಬ್ಬರೂ ರಾಜನ ಮುಂದೆ ಹಾಜರಾದರು. ರಾಜನು ಹೇಳಿದನು, ಈ ವರ್ಷ ನಿಮ್ಮಿಬ್ಬರ ಬೆಳೆ ರಾಜ್ಯದಲ್ಲೇ ಅತ್ಯುತ್ತಮವಾಗಿದೆ ಎಂದು ನಾವು ಕೇಳಿದ್ದೇವೆ. ಜೊತೆಗೆ ಈ ಬಾರಿ ನೀವು ರಾಜಕೋಶಕ್ಕೆ ಹೆಚ್ಚು ತೆರಿಗೆ ನೀಡಿದ್ದಾರೆ. ಅದಕ್ಕಾಗಿ ನಿಮಗೆ ಬಹುಮಾನ ನೀಡಲಾಗುತ್ತದೆ. ನಂತರ ರಾಜನು ಅವರಿಗೆ ಬಹುಮಾನವಾಗಿ ಅವರ ಹಳ್ಳಿಯಲ್ಲಿ 2ರಷ್ಟು ಜಮೀನನ್ನು ನೀಡಿದನು. ಈ ಕಥೆಯ ಪಾಠ ಏನೆಂದರೆ, ಜೀವನದಲ್ಲಿ ಯಶಸ್ಸು ಪಡೆಯಲು ಕೇವಲ ಅದೃಷ್ಟ ಸಾಕಾಗುವುದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಒಳ್ಳೆಯ ಫಲ ಸಿಗುತ್ತದೆ. ಸೋಮಾರಿತನ ನಮ್ಮನ್ನು ಹಿಂದೆ ತಳ್ಳುತ್ತದೆ, ಆದರೆ ಪರಿಶ್ರಮ ನಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆ. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.